ಧ್ವಜ ದಂಗಲ್, ನಾಯಕರ ಟಾಪ್ ವಾರ್ ಶುರುವಾಗಿದೆ. ಸಿದ್ದರಾಮಯ್ಯ ಏಟು, ಕುಮಾರಸ್ವಾಮಿ ತಿರುಗೇಟು. ಜೆಡಿಎಸ್ನಿಂದಲೇ ಪ್ರಚೋದನೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾರೆ. ಬೆಂಕಿ ಹಚ್ಚಿದ್ದು ನೀವು ಅಂತ ಅದಕ್ಕೆ ಕುಮಾರಸ್ವಾಮಿಯವರು ಕೌಂಟರ್ ನೀಡ್ತಾರೆ. HDK ಶಾಂತಿ ಕದಡ್ತಾ ಇದ್ದಾರೆ ಅಂತ ಚಲುವರಾಯಸ್ವಾಮಿಯವರು ಹೇಳ್ತಾರೆ. ಧ್ವಜ ದಂಗಲ್ನಲ್ಲಿ ತಾರಕಕ್ಕೇರಿದೆ ನಾಯಕರ ವಾಗ್ಯುದ್ಧ. ಹಾಗಾದ್ರೆ ಈ ಮೂರು ನಾಯಕರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿ. ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋರು. JDSನವರು, BJPಯವರು ಅವರೇ ಜನಗಳನ್ನ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋರು, ಶಾಂತಿ ಕದಡಿರೋದು ಅಲ್ವಾ? ಇನ್ಯಾರು ಈಗ ಕುಮಾರಸ್ವಾಮಿಯವರು ತಪ್ಪು, BJPಯವರು ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ? ಯಾಕಂತಂದ್ರೆ ಅಲ್ಲಿ ಪಂಚಾಯತಿಯವರು ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾವ ಥರ ನಿಮ್ಗೆ ಗೊತ್ತಾ? ಗೊತ್ತಿದ್ರು ಹೇಳಲ್ವಾ? ಏನಂತ ಕೊಟ್ಟಿರೋದು ಅಂದರೆ ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿರೋದು. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವ ಧ್ವಜ ಆರಿಸಿದರು? ರಾಷ್ಟ್ರಧ್ವಜನ, ಕನ್ನಡ ಧ್ವಜನ, ಮತ್ತೆ ಯಾವ ಧ್ವಜ ಆರಿಸಿದ್ರು? ಮತ್ತೆ ಭಾಗವ ಧ್ವಜ. ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ? ಮತ್ತೆ ಇದು ಕ್ರಿಯೇಟ್ ಮಾಡಿದವ್ರು ಯಾರು? ಇದ್ರ ಪರವಾಗಿ ಬಂದಿರೋರು ಯಾರು? ವಿಷ್ಣು ಕುಮಾರಸ್ವಾಮಿ, CT ರವಿ ಅವರೆಲ್ಲ ಅಲ್ವಾ? ಹೌದು. ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ? ಯಾರ್ದು ತಪ್ಪು? ಮಂಡ್ಯಕ್ಕೆ ಇವತ್ತು ನಿನ್ನೆ ಜನತಾದಳದವರು ಈ ಬೀಜವನ್ನು ಇಲ್ಲಿ ನೆಡಲಿಕ್ಕೆ ಪ್ರಾರಂಭ ಮಾಡಿರೋರು ಜನತಾದಳದವರು. ಜನತಾದಳ ದೇವೇಗೌಡರ ಕುಟುಂಬದ ಮೇಲೆ ಇದ್ದಂಥ ಪ್ರೀತಿಗೆ ಇವತ್ತು ಈ ಒಂದು ಕೋಮು ಗಲಭೆಯ ವಿಚಾರವನ್ನು, ಬೀಜವನ್ನು ಬಿತ್ತಿರ್ತಕ್ಕಂಥ ಕೊಡುಗೆ ಮೊನ್ನೆ ಕುಮಾರಸ್ವಾಮಿಯವರು ಇದನ್ನು ತಕ್ಷಣ ಬಿಟ್ಟರೆ ಅವ್ರಿಗೂ ಒಳ್ಳೆಯದು. ಇಲ್ಲದೇ ಇದ್ದರೆ ಈ ಜಿಲ್ಲೆ ಜನ ನಿಮ್ಮನ್ನು ಕ್ಷಮಿಸಲ್ಲ. 27ನೇ ತಾರೀಕು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು, PCR ಆಕ್ಟ್ ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮರ ತರ ಕಾಣ್ತಾ ಇದ್ದೀರಿ. ಆ ಅಧಿಕಾರಿಗಳ ಕೈಲಿ ಏನು ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅಲ್ಲ ಈ ಸಲ. ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಕ್ ಬಿಡಿ, ಚರ್ಚೆ ಮಾಡೋಣ. ನಾವು ಬೆಂಕಿ ಹಚ್ಚ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀನಿ ಸಿದ್ದರಾಮಯ್ಯನವರೇ, ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರ್ನಲ್ಲಿ. 1989 ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಇಳಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು. 1989 ರಾಮನಗರ ಚನ್ನಪಟ್ಟಣದಲ್ಲಿ ಶಾಂತಿ ಇದ್ದಂತ ಎರಡು ನಗರದಲ್ಲಿ ಬೆಂಕಿ ಇಡಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡ್ಲಿಕ್ಕೆ ಹೊರಟಂತವ್ರು ನೀವುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.